ವಿವೇಕ್ ಯಾವಗಲ್ ಅವರೇ, ಈಗ ಬೆಲೆ ಏರಿಕೆ ವಿಚಾರದಲ್ಲಿ ಅದನ್ನು ನಿಯಂತ್ರಣ ಮಾಡುವ ದೃಷ್ಟಿಯಿಂದ ಒಂದು ರಾಜ್ಯ ಸರ್ಕಾರದ ಕಡೆಯಿಂದ ಆಗಬಹುದಾದ ಅದರ ಪ್ರಯತ್ನ ನಿಮ್ಮ ಕಡೆಯಿಂದ ಆಯಿತಾ ಅಂತ. ಈಗ ಅವಾಗಲೇ ಒಂದು ಚರ್ಚೆ ಬಂತು ಆಯಿಲ್ ಬಾಂಡ್ ಅಂಥೇಳಿ. ಮನಮೋಹನ್ ಸಿಂಗ್ ಅವರು ಏನು ಮಾಡಿದರು, ಗ್ಲೋಬಲ್ ರಿಸೆಷನ್ ಟೈಮ್ ಅದು, ಮಹಾ ಆರ್ಥಿಕ ಕುಸಿತದ ಸಂದರ್ಭ, ಆಯಿಲ್ ಬಾಂಡ್ ಮಾಡಿಬಿಡೋಣ, ಇಲ್ಲದೇ ಇದ್ದರೆ ಬ್ಯಾರಲ್ಲು $115, $120, $122 ಹೋಗ್ತಾ ಇರುತ್ತೆ. ಇದರ ನೇರ ಹೊರೆ ಗ್ರಾಹಕನಿಗೆ ವರ್ಗಾವಣೆ ಆಗಿಬಿಡುತ್ತೆ. ನಾನು ಇವಾಗ ನಿಮ್ಗೆ ಆಯಿಲ್ ಬಾಂಡ್ ಕೊಡ್ತೀನಿ, ನಮ್ಮ ದೇಶದ ನಾಗರಿಕರಿಗೆ ನೀವು ಬೆಲೆ ಜಾಸ್ತಿ ಮಾಡಬಾರ್ದು, ಈ ಬಾಂಡ್ ಮೆಚ್ಯೂರ್ ಆಗುತ್ತಲ್ಲ ಅವಾಗ ನೀವು ತಗೊಳ್ಳಿ ಅಂತ. 1.5 ಲಕ್ಷ ಕೋಟಿ ಆಜುಬಾಜಲ್ಲಿ ಅದು ಬರುತ್ತೆ. ಸೊ ಆನಂತರದ ಕಾಲಘಟ್ಟದಲ್ಲಿ ಏನಾಯಿತು, ಒಂದೇ ಒಂದು ವರ್ಷದಲ್ಲಿ ಪೆಟ್ರೋಲ್, ಡೀಸೆಲ್ ಮತ್ತು ಗ್ಯಾಸ್ ಮೇಲಿನ ತೆರಿಗೆ ಸಂಗ್ರಹವೇ ಒಂದು ಇಯರ್ಗೆ 3-4 ಲಕ್ಷ ಕೋಟಿ ಸಂಗ್ರಹ ಆಗಿದ್ದು ನಿಜ. ತೀರಿಸ್ತಾ ಇದ್ದೀವಿ ಬೇರೆ ಮಾತದು, ಅದು ಬಡ್ಡಿ ಎಷ್ಟು ಕಟ್ಟಿದರೆ ಅದೊಂದು ಬೇರೆ ವಿಚಾರ. ಸೊ ಈ ನಿಟ್ಟಿನಲ್ಲಿ ಕಾಂಗ್ರೆಸ್ ಸರ್ಕಾರ ಈಗ ಬೆಲೆ ಏರಿಕೆ ಆಗಿದೆಯಪ್ಪ, ನಾನು ಇಂಥದ್ದೇನೋ ಒಂದು ಕ್ರಮ ಮಾಡಿದ್ದೀನಿ, ಏನದು ಇದೆಯಾ ನಮ್ಮ ಸ್ಟೇಟಲ್ಲಿ? ಸರ್, ನೀವು ವಿಶೇಷವಾಗಿ ಮನಮೋಹನ್ ಸಿಂಗ್ ಸಾಹೇಬ್ರ ಬಗ್ಗೆ ಹೇಳಿದ್ರಿ. ತಾವು ಮೊದಲು ಅರ್ಥ ಮಾಡ್ಕೋಬೇಕು ಸರ್, 2014ರಲ್ಲಿ ಬ್ಯಾರೆಲ್ ಕಾಸ್ಟ್ ಎಷ್ಟಿತ್ತು, ನಮ್ಮ ದೇಶದಲ್ಲಿ ಪೆಟ್ರೋಲು ಡೀಸೆಲ್ ಬೆಲೆ ಎಷ್ಟಿತ್ತು ಅನ್ನೋದು ಭಾಳ ವಿಶೇಷವಾದಂಥ. $109 ಇದ್ದಂಥ ಬ್ಯಾರೆಲ್ ಕಾಸ್ಟ್ ಇದ್ದಾಗ ನಮ್ಮ ದೇಶದಲ್ಲಿ $40, $50 ಅಂತ ಪೆಟ್ರೋಲ್ ಡೀಸೆಲ್ ಬೆಲೆ ಇತ್ತು, $60, $65 ಅಂತ ಪೆಟ್ರೋಲ್ ಕಾಸ್ಟ್ ಇತ್ತು. ಇವತ್ತು $29 ಆಗಿದೆ ಬ್ಯಾರೆಲ್ ಕಾಸ್ಟ್. ಆದರೆ ನಮ್ಮ ದೇಶದಲ್ಲಿ $102 ಪೆಟ್ರೋಲು, 90 ಚಿಲ್ಲರೆಯಷ್ಟು ಡೀಸೆಲ್ ಬೆಲೆ ಆಗಿದೆ. ಬಟ್ ಇದು ಯಾಕಾಗತ್ತೆ ಅಂದರೆ, ಕೇಂದ್ರ ಸರ್ಕಾರ ಯಾರ ಮೇಲೆ ಹೊರೆ ಹಾಕಬೇಕು ಅನ್ನೋದು ವಿಶೇಷವಾಗಿ ಅವರು ಜನರ ಮೇಲೇ ಹಾಕಬೇಕು ಅನ್ನುವಂಥ ವಿಶೇಷವಾದಂಥ ಕಾಳಜಿ ತೋರಿಸ್ತಾ ಇದ್ದಾರೆ. ಇವತ್ತು $2 ಅವ್ರು ಏನು ಹೇಳ್ತಾ ಇದ್ದಾರೆ, ಇದ್ರ ಮೇಲೆ ಹಾಕಿದ್ದಾರೆ ಅಂತ ಹೇಳ್ತಾರೆ. ಕಡೆ ಪಕ್ಷ ಅದು ಯಾರ ಮೇಲೆ ಮುಂದೆ ಹೋಗುತ್ತೆ? ಕಂಪ್ನಿಗಳು ತಗೊಂತಿದ್ದಾವೆ, ಡ್ಯೂಟಿ ತಗೊಂತ ಇದೆ, ಬಂದು ಮುಂದೆ ಬರೋದು ಜನರ ಮೇಲೇನೆ ಬರುತ್ತೆ. ಅದು ಸತತವಾಗಿ ಇನ್ಕ್ರೀಸ್ ಮಾಡ್ಕೊಂಡು ಬಂದು ಇವತ್ತು 4 ತಿಂಗಳ ಹಿಂದೆ ಗ್ಯಾಸ್ ಬೆಲೆ $100 ಇತ್ತು, ಹಂಗಾಗಿ ಇವತ್ತು ಕಡಿಮೆ ಮಾಡಿದ್ದೀವಿ ಅಂತ ಹೇಳೋದು ದೊಡ್ಡ ಮಾತಲ್ಲ. ಇವತ್ತು ನೀವು $400 ಇದ್ದಾಗ, ನೀವು ಗ್ಯಾಸ್ ಬೆಲೆ ಇದ್ದಾಗ, ಸ್ಮೃತಿ ಇರಾನಿ ಅವರು ಗ್ಯಾಸ್ನ ತಲೆ ಮೇಲೆ ಇಟ್ಕೊಂಡು ಪ್ರತಿಭಟನೆ ಮಾಡಿದ್ದು ನಮಗೆ ಕಂಡಿದೆ. ಇವತ್ತು ತಾವು 900-950 ಇದ್ರೂ ತಾವು ಅದ್ರ ಬಗ್ಗೆ ಏನು ಹೇಳ್ತಾನೂ ಇಲ್ಲ. ಅದ್ರ ಬದಲು ಗ್ಯಾಸ್ ಲೈನ್ ಹಾಕಿ ಅದರಿಂದ ರೇಟ್ ಕಡಿಮೆ ಆಗತ್ತೆ ಅನ್ನೋಂಥ ಮಾತು ಹೇಳ್ತೀರಾ. ಇದು ಕನ್ಫ್ಯೂಷನ್ ಜಾಸ್ತಿ ಮಾಡೋದು. ವಿಷಯ ಬಗ್ಗೆ ಕನ್ಫ್ಯೂಷನ್ ಮಾಡಿಬಿಟ್ರೆ ಯಾರು ಪ್ರಶ್ನೆ ಮಾಡಲ್ಲ ಅನ್ನುವಂಥ ವಿಶೇಷವಾದಂಥ ನಿಮ್ಮ ಎಫರ್ಟ್, ನಿಮ್ಮ ಕಾಂಗ್ರೆಸ್ನ ನಿಮ್ಮ ಎಫರ್ಟ್ ಏನು ಅಂತ ಅಂದ್ರೆ, ಈಗ ನಿಮ್ಮ ದೇಶದಲ್ಲೆಲ್ಲ ನೀವು ಅಧಿಕಾರದಲ್ಲಿ ಇದ್ದೀರಿ ಅಂತ ನಾನು ಹೇಳ್ತಾ ಇಲ್ಲ, ಒಂದು ಸ್ಟೇಟಲ್ಲಿ ಏನು ಮಾಡಬಹುದು ನಿಮ್ಮ ಗೌರ್ಮೆಂಟ್ ಅಂತ ಹೇಳಿ. ಸರ್, ನಾವು ನೇರವಾಗಿ ಜನಗಳ ಖಾತೆಗಳಿಗೆ ಹಣ ಹಾಕೋದೊಂದು ಭಾಗ ಅಂತ ನೀವು ಹೇಳ್ಕೊಳ್ತಾ ಇದ್ದೀರಿ, ಓಕೆ. ಅದಲ್ಲದೆ ಎಕನಾಮಿಕಲಿ ಒಂದಷ್ಟು ತಂತ್ರವನ್ನು ಬಳಸಿ ಸ್ಟ್ರಾಟಜಿಕಲಿ ಏನಾರ ಮಾಡ್ತಾ ಇದ್ದೀರಾ ನೀವು ಅಂತ? ಸರ್, ಸ್ಟ್ರಾಟಜಿಕಲಿ ಅನ್ನೋಕ್ಕೆ ನೀವು ಜನರ ಕೈಯಲ್ಲಿ ದುಡ್ಡಿದ್ರೆ ಇವತ್ತು ಪೆಟ್ರೋಲು ಡೀಸೆಲ್ ತಗೊಳ್ಳೋ ಅಂಥ ಶಕ್ತಿ ಸಿಗುತ್ತೆ. ಓಕೆ, ಅವ್ರಿಗೆ ನಾವು ಮೊದಲು ಅದು ಖರೀದಿ ಮಾಡುವಂಥ ಶಕ್ತಿ ಕೊಡಬೇಕು ಅನ್ನುವಂಥ ಕಾರಣದಿಂದ ನಾವು ಇವತ್ತು ನೇರವಾಗಿ 2,000 ಆಗಿರ್ಬೋದು, ಅಥವಾ ಅವರಿಗೆ ಬಸ್ಸಿನ ಅನುಕೂಲ ಆಗಿರ್ಬೋದು, ಈ ಥರ ಕೆಲಸಗಳು ನಾವು ಅವ್ರಿಗೆ ನೇರವಾಗಿ ಸಹಾಯ ಮಾಡ್ತಾ ಇದ್ದೀವಿ. ಇದು ಆಗೋದ್ರಿಂದ ಜನರಲ್ಲಿ ಕೈಯಲ್ಲಿ ಫ್ಯಾಮಿಲಿಗೆ ಒಂದು 5,000-6,000 ಉಳಿಸ್ತೀರಾ ನೀವು? ಹೌದು, ಆರಾಮ್ಸೆ ಅಷ್ಟು ಉಳಿಸ್ತಾ ಇದೀವಿ. ಹಾಗಾಗಿ ಇದು ನಮ್ಮ ದೊಡ್ಡ ಪ್ರಯತ್ನ. ಇದು ಬರೀ ನಮ್ಮ ಪ್ರಯತ್ನ ಅಲ್ಲ, ಇವತ್ತು ವಿದೇಶಿ ಸಂಸ್ಥೆಗಳು ಬಂದು ನಮ್ಮ ಮಾಡೆಲ್ನ ನೋಡಿ ಕಲಿಯುವಂಥ ವ್ಯವಸ್ಥೆ ಇವತ್ತು ಸಿದ್ದರಾಮಯ್ಯ ಸರ್ಕಾರ ಮಾಡಿದೆ. ಇಂಥ ಒಂದು ವ್ಯವಸ್ಥೆ ನಾವು ಜನರಿಗೆ ಅನುಕೂಲ ಆಗಲಿ ಅನ್ನುವಂಥ ಕಾರಣದಿಂದನೇ ಇದನ್ನ ನೀವು ಬೆಲೆ ಏರಿಕೆ ಮಾಡ್ತಾ ಇರೋದನ್ನ, BJP ಅವ್ರು ಮಾಡ್ತಾ ಇರೋದನ್ನ ಜನರಿಗೆ ಅನುಕೂಲ ಆಗಲಿ ಅನ್ನೋ ಕಾರಣಕ್ಕೆ ನಾವು ಗ್ಯಾರಂಟಿಗಳು ಕೊಟ್ಟು ಅವರ ಬದುಕಿಗೆ ಅನುಕೂಲ ಆಗಲಿ ಅಂತ ನಾವು ಮಾಡ್ತಾ ಇದ್ದೀವಿ. ಓಕೆ, ಚಂದ್ರಶೇಖರ್ ಅವರು ಏನೇನು ಹೇಳ್ತಾ ಇದ್ರು, ಕಾಂಗ್ರೆಸ್ ಇದ್ದಾಗ $109 ಇತ್ತು, ಇವಾಗ 22-20 ಫ್ರೀಯಾಗಿ ಕೊಡ್ತಾ ಇದ್ದಾರೆ ಅಂತೇಳಿ. ಇವತ್ತು ಕೂಡ $62 ಪರ್ ಬ್ಯಾರಲ್ ಇರೋದು. 109 ಹೋಗಿದ್ದು ಒಂದೇ ಒಂದು ಸರಿ 2008ರಲ್ಲಿ ರಿಸಿಷನ್ ನಡೀತು. ಅದು 10ರಷ್ಟು ದೊಡ್ಡ ರಿಸಿಷನ್ ಕೊರೋನಾ ಟೈಮಲ್ಲಿ 2 ವರ್ಷ ಇಡೀ ದೇಶ, ಇಡೀ ಜಗತ್ತು ಅನುಭವಿಸ್ಬೇಕಾಯ್ತು. ಅದನ್ನು ಕೂಡ ಮೋದಿಯವರು ಪಾಸಾಗಿ ಬಂದರು. ನೋಡಿ, 2004ರಲ್ಲಿ ವಾಜಪೇಯಿ ಅವರು ಕಾಂಗ್ರೆಸ್ಗೆ ಅಧಿಕಾರವನ್ನು ಬಿಟ್ಕೊಟ್ಟಾಗ ಆವಾಗ ಡಾಲರ್ ಬೆಲೆ $42 ಇತ್ತು ಬ್ಯಾರಲ್ಗೆ. ಆವಾಗ ಇದ್ದಿದ್ದು ಪೆಟ್ರೋಲ್ ಪ್ರೈಸ್ ಎಷ್ಟು ಗೊತ್ತಾ? $13.84. UPA ಸರ್ಕಾರ ಬಂದಾಗ, UPA ಸರ್ಕಾರ ಬಿಡಬೇಕಾದ್ರೆ ಆನ್ ಆ್ಯಂಡ್ ಆವ್ರೇಜ್ $69 ಇತ್ತು. 2014ರಲ್ಲಿ ಪೆಟ್ರೋಲ್ ಪ್ರೈಸ್ ಎಷ್ಟು ಗೊತ್ತಾ? ಇವರ UPA ಸರ್ಕಾರ ಮುಗಿದಾಗ $71.51. 10 ಇಯರ್ಸಲ್ಲಿ ಇನ್ಕ್ರೀಸ್ ಎಷ್ಟು ಹೇಳಿ? 400%. ಮೋದಿಯವ್ರ ಕೈಲಿ ಸರ್ಕಾರ ಬಂದಾಗ $71.51. ಇವತ್ತು ಪೆಟ್ರೋಲ್ ಪ್ರೈಸು $102. ರೈಸ್ ಎಷ್ಟು? 70%. ಯಾವ ಜಾಸ್ತಿ?
400% ಜಾಸ್ತಿನಾ 70% ಜಾಸ್ತಿನಾ ಕ್ಯಾಲ್ಕುಲೇಟ್ ಇಟ್ಕೊಳ್ಳಿ. 400% ಜಾಸ್ತಿ ಆಗಿದ್ದು. 13 ರೂಪಾಯಿ ಇದ್ದಿದ್ದು ಪೆಟ್ರೋಲು ಇವ್ರ ಸರ್ಕಾರ ಬಂದಾಗ, ಇವ್ರ ಸರ್ಕಾರ ಬಿಡಬೇಕಾದ್ರೆ 71 ರೂಪಾಯಿ ಆಗಿತ್ತು. ಇವತ್ತು 71ರಿಂದ ಇವತ್ತು 30% ರೈಸ್ ಆಗಿದೆ. 100 ರೂಪೀಸ್ಗೆ ಇವತ್ತು ಬಂದು ಕೂತಿರ್ತಕ್ಕಂಥದ್ದು. ಏನಂತ ಹೇಳಿದ್ರೆ, ಯಾಕೆ ಆವತ್ತು ಸಿಲಿಂಡರ್ ಇಟ್ಕೊಂಡು ಹೋರಾಟ ಮಾಡಿದ್ರು ಅಂತ ಹೇಳಿದ್ರೆ, ನೋಡಿ ಆವತ್ತು ಯಾವುದೇ ಆಯಿಲ್ ಬಾಂಡ್ ನೀವು ಹೇಳಿದ್ರಿ ಅದನ್ನು ಜನಗಳ ಮೇಲೆ ಬಿಡಬೇಕು ಅಂತಲ್ಲ, 1,50,000 ಲಕ್ಷ ಕೋಟಿ ಅಂದ್ರೆ ಈ ಸರ್ಕಾರದ ಯಾವ ಕಾಂಟ್ರಿಬ್ಯೂಷನ್ ಇಲ್ವೇ ಇಲ್ಲ. ಮತ್ತೆ ಇದ್ದಿದ್ದು ಇವನ್ ಗ್ಯಾಸ್ ಕನೆಕ್ಷನ್ಗೆ ತಗೊಂಡ್ರೆ ಆವತ್ತು ಇದ್ದಿದ್ದು ಗ್ಯಾಸ್ ಕನೆಕ್ಷನ್ ಕೇವಲ 14.5, ಇವತ್ತಿರೋದು 33 ಕೋಟಿ ಗ್ಯಾಸ್ ಕನೆಕ್ಷನ್ಸ್. ಅವತ್ತು ಇವ್ರು ಕೊಡ್ತಿದ್ದ ಸಬ್ಸಿಡಿ 2014ರಲ್ಲಿ UPA ಕೊಟ್ಟಿದ್ದ ಸಬ್ಸಿಡಿ 1,900 ಕೋಟಿ. ಇವತ್ತು ಕೊಟ್ಟಿರ್ತಕ್ಕಂಥದ್ದು ಆಲ್ಮೋಸ್ಟ್ ಅದಕ್ಕೆ 3 ಟೈಮ್ಸ್ 7,500 ಕೋಟಿ ಇವತ್ತು ಸಬ್ಸಿಡಿ ಕೊಟ್ಟಿರ್ತಕ್ಕಂಥದ್ದು. ಅದರೊಳಗಡೆಗೆ 14,500 ಕೋಟಿ ಫ್ರೀ ಸಿಲಿಂಡರ್ಗಳನ್ನ ಕೊರೋನಾ ಟೈಮಲ್ಲಿ ಕೊಟ್ಟರು. ಜೊತೆಗೆ ಇವರೇನು 14 ಕೋಟಿ ಕನೆಕ್ಷನ್ ಕೊಟ್ಟಿದ್ರು, ಅದು 70 ವರ್ಷದಲ್ಲಿ 14 ಕೋಟಿ ಬಂದಿದ್ದು. 2014 ಕೋಟಿಗೆ ಗ್ಯಾಸ್ ಕನೆಕ್ಷನ್. ಇವತ್ತು ಕೇವಲ 10 ವರ್ಷದಲ್ಲಿ 18 ಕೋಟಿ ಎಕ್ಸ್ಟ್ರಾ ಆಯಿತು. ಅಂದರೆ ಆಲ್ಮೋಸ್ಟ್ 33 ಕೋಟಿ ಕನೆಕ್ಷನ್ ಕೊಟ್ಟಿರೋದು. ಅದರೊಳಗಡೆಗೆ 10.5 ಕೋಟಿ ಉಜ್ವಲ ಸ್ಕೀಮ್ಸ್ ಸ್ವಾಮಿ ಫ್ರೀಯಾಗಿ ಕೊಟ್ಟಿರ್ತಕ್ಕಂಥದ್ದು. ಪ್ರತಿ ವರ್ಷ 30 ಕೋಟಿ ಸಿಲಿಂಡರ್ಸು ಫ್ರೀಯಾಗಿ ಬಡವರಿಗೆ ಕೊಡ್ತಾ ಇರೋದು. ಇವರಿದ್ದಾಗ 1 ರೂಪಾಯಿ ಫ್ರೀಯಾಗಿ ಯಾರಿಗೂ ಕೊಟ್ಟಿರಲಿಲ್ಲ. ಇವರನ್ನು ಬಂದ್ಬಿಟ್ಟು ಕಂಪೇರ್ ಮಾಡೋದು. ಇವತ್ತು ಹೇಳಿದ್ರು ಏನು 50 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಇವತ್ತು ಕೂಡ ಅದನ್ನು ಹೇಳ್ತಾ ಇದ್ದಾರೆ. 50 ರೂಪಾಯಿ ಜಾಸ್ತಿ ಮಾಡೋದು ಕೂಡ ನೇರವಾಗಿ ಯಾರು ಉಜ್ವಲ ಗ್ಯಾಸ್ ಸಬ್ಸಿಡಿ ಅವರಿಗೆ ಕೊಡ್ತಾ ಇದ್ರಲ್ಲ ಅವರ ಫಲಾನುಭವಿಗಳಿಗೆ ಹೋಗುತ್ತೆ. ಅವರ ಕನೆಕ್ಷನ್ಸ್ ಜಾಸ್ತಿ ಮಾಡ್ತೀವಿ, ಸಿಲಿಂಡರ್ಗಳು ಇದಾಗ್ತದೆ ಅಂತೇಳಿ 50 ರೂಪಾಯಿ ಜಾಸ್ತಿ ಮಾಡೋದು ನೇರವಾಗಿ ಹೋಗ್ತಾ ಇದೆ ಅಂತೇಳಿ ಆನ್ ದ ಫ್ಲೋರ್ ಆಫ್ ದ ಮಿನಿಸ್ಟರ್ ಹೇಳ್ತಾ ಇದ್ದಾರೆ. ಇವರು ಜಾಸ್ತಿ ಮಾಡಿದ್ರಲ್ಲ ಎಲ್ಲಿಗೆ ಹೋಗ್ತಾ ಇದೆ? 1,14,000 ಕೋಟಿ ಸಾಲ ಮಾಡ್ತಾರೆ. ಅದರಲ್ಲಿ ಕೇವಲ 57,000 ಕೋಟಿ ಅಷ್ಟೇ ಕ್ಯಾಪೆಕ್ಸ್ಗೆ ಹೋಗುತ್ತೆ ಅಂತ ಹೇಳಿದ್ರೆ ಮತ್ತೆ 60 ಲಕ್ಷ ಕೋಟಿ ಏನಾಯ್ತು? ಕೊಡ್ತಿರ್ತಕ್ಕಂಥ 57,000 ಕೋಟಿ ಇದರೊಳಗಡೆಗೆ ಯಾವುದಕ್ಕೆ ಸಬ್ಸಿಡಿಗೆ 60 ಲಕ್ಷ ರೂಪಾಯಿ ಎಕ್ಸ್ಟ್ರಾ ಸಾಲ ಹೋಯ್ತು. 15,000 ಕೋಟಿ ದಲಿತ ದುಡ್ಡು ನುಂಗಾಕಿದ್ರು. ಮತ್ತೆ ಬೆಲೆ ಏರಿಕೆ ಏನಕ್ಕೆ ಆಗ್ತಾ ಇದೆ? ಡೆವಲಪ್ಮೆಂಟ್ ಎಲ್ಲಿಗೆ ಹೋಗ್ತಾ ಇದೆ ಬೆಲೆ ಏರಿಕೆ? ಎಷ್ಟು ಲೂಟಿ ಮಾಡ್ತೀರಾ ಸಿದ್ದರಾಮಯ್ಯನವರೇ? ಜನಕ್ಕೆಲ್ಲ ಸ್ವಲ್ಪ ವಿಷ ಕೊಟ್ಬಿಡಿ ನೀವು.